ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ನಮ್ಮ ಬೆಂಗಳೂರು ತಂಡ ಮೊದಲನೇ ಮ್ಯಾಚ್ನಲ್ಲಿ ಭರ್ಜರಿಯಾಗಿ ಜಯಗಳಿಸಿತು. ಆದರೆ IPL ನ ಫ್ರೀ ಟಿಕೆಟ್ ಬೇಕು, ನಾವು ಸಾಮಾನ್ಯರಂತೆ ಜನರ ಜೊತೆ ಕೂತ್ಕೊಂಡು ಕ್ರಿಕೆಟ್ ಮ್ಯಾಚ್ ನೋಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಮಗೆ VIP ಟಿಕೆಟ್ ಬೇಕು ಅಂತ ಹಠ ಮಾಡಿದ್ರು. ನಮ್ಮ ಹೆಂಡತಿ ಮಕ್ಕಳು ಸೇರಿದಂತೆ ಒಟ್ಟು 4 ಫ್ರೀ ಟಿಕೆಟ್, VIP ಟಿಕೆಟ್ ಕೊಡಲೇಬೇಕು ಹೀಗಂತ ಪರಿಯಾಗಿ ಮನವಿ ಮಾಡಿದ್ರು. ಆದರೆ ಜನಸಾಮಾನ್ಯರಲ್ಲ, ಮ್ಯಾಚ್ಗೂ ಮುನ್ನ ಅರ್ಧ ದಾರಿಯಲ್ಲಿ ಕ್ಯೂ ನಿಂತು ಹರಸಾಹಸ ಪಟ್ಟು ಟಿಕೆಟ್ ಪಡಿಬೇಕಾಗುತ್ತೆ ಅಂತ ಕರೆದಿಸೋ ಕ್ರೀಡಾ ಅಭಿಮಾನಿಗಳು ಅಲ್ಲ. ಹೀಗೆ ಕೇಳಿದ್ದು ಜನರಿಂದ ಆರಿಸಿ ಬಂದು ವಿಧಾನಸೌಧದೊಳಗೆ ಹೋಗಿ ಕುಳಿತ ಶಾಸಕರು. ಈಗ ಕೊನೆಗೂ ಕ್ರಿಕೆಟ್ ಬೋರ್ಡ್ ಅವ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಒಪ್ಕೊಂಡಿದೆ. ಈಗ ನೀವು ಚರ್ಚೆ ಮಾಡೋದ್ರಲ್ಲಿ ಏನೂ ಇಲ್ಲ. ಆದರೆ ಒಂದಿಷ್ಟು ವಿಷಯಗಳನ್ನು ನಾವು ಚರ್ಚೆ ಮಾಡ್ಬೋದು. ಯಾಕಂದರೆ ಈಗ ಶಾಸಕರು ಎಷ್ಟು ಬಡವರು, ಶಾಸಕರಿಗೆ ಎಷ್ಟು ಸಂಬಳ ಬರುತ್ತೆ, ಅವ್ರದ ಅಧಿಕಾರ ವ್ಯಾಪ್ತಿ ಏನಿರುತ್ತೆ, ಆ ವಿಷಯಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. IPL ನಲ್ಲಿ ಫ್ರೀ ಟಿಕೆಟ್ಗಾಗಿ ಮೊರೆ ಇಟ್ಟಂತಹ ಶಾಸಕರು, ಯಾಕಂದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕ ವಿಜಯಾನಂದ ಕಾಶ್ಯಪ್ನವರು ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿ ಘಟಾನುಘಟಿ ಶಾಸಕರು ಪಕ್ಷ ಭೇದ ಮರೆತು IPL ಟಿಕೆಟ್ಗಾಗಿ ಅಧಿವೇಶನದೊಳಗೆ ಪಟ್ಟು ಹಿಡಿದಿದ್ರು. ಕೊನೆಗೆ ಶಾಸಕರಿಗೆ 3 IPL ಫ್ರೀ ಟಿಕೆಟ್ ಕೊಡಲು ಸರ್ಕಾರ ಮುಂದಾಗಿದೆ. ಇನ್ನು ಮುಂದೆ ಶಾಸಕರಿಗೆ IPLಗೆ 3 ಹಾಗೂ ಇಂಟರ್ನ್ಯಾಷನಲ್ ಪಂದ್ಯಕ್ಕೆ 2 ಫ್ರೀ ಅಂದ ಹಾಗೆ ಈ ಫ್ರೀ IPL ಟಿಕೆಟ್ಗಾಗಿ ಮೊರೆ ಇಟ್ಟಿರೋ ಶಾಸಕರು ಅವ್ರ ಭತ್ಯೆಗಳೆಷ್ಟು, ಇವರಿಗೆ ಯಾವೆಲ್ಲ ಉಚಿತ ಸೌಲಭ್ಯಗಳಿದೆ ಅಂತ ನಾವು ಒಂದು ಚೂರು ನೋಡಬೇಕಾದಂಥ ಸಂದರ್ಭ ಇವತ್ತು ಬಂದಿದೆ. ಯಾಕಂದರೆ ಅಷ್ಟು ಪಾಪ ಪರಿಯಾಗಿ ಬೇಡ್ಕೊಂಡಿದ್ರು. ಶಾಸಕರ ಸಂಬಳ ಏರಿಕೆ ಯಾವತ್ತಾಯಿತು ಅದು ನೋಡ. ಕರ್ನಾಟಕ ಸರ್ಕಾರವು ಮಾರ್ಚ್ 21, 2025ರಂದು ಕರ್ನಾಟಕ ಲೆಜಿಸ್ಲೇಟರ್ ಸ್ಯಾಲರೀಸ್ ಪೆನ್ಷನ್ ಆ್ಯಂಡ್ ಅಲೌನ್ಸೆನ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಮತ್ತು ಕರ್ನಾಟಕ ಮಿನಿಸ್ಟರ್ ಸ್ಯಾಲರಿ ಆ್ಯಂಡ್ ಅಲೌನ್ಸೆನ್ಸ್ ಅಮೆಂಡ್ಮೆಂಟ್ ಬಿಲ್ 2025 ಅಂಗೀಕರಿಸಿತು. ಇದರಿಂದ ಶಾಸಕರ ಸಚಿವರ ವೇತನ 100% ಹೆಚ್ಚಿಸಲಾಯಿತು. ವಾರ್ಷಿಕ 62 ಕೋಟಿ ಹೆಚ್ಚುವರಿ ಖರ್ಚು ಮಾಡಲಾಯಿತು. 2022ರಲ್ಲಿ 5 ವರ್ಷಗಳಿಗೊಮ್ಮೆ ವೇತನ ಪರಿಷ್ಕರಣೆಗೆ ತೀರ್ಮಾನವಾಗಿದ್ರು ಕೂಡ ಈಗ ಜಾರಿ ಆಗಿದೆ. ಆದರೆ ಈ ಹಿಂದೆ ಶಾಸಕರ ಸಂಬಳ, ಇತರೆ ಭತ್ಯೆಗಳು ಎಷ್ಟಿದ್ವು ಅಂತ ನೋಡೋದಾದ್ರೆ ಶಾಸಕರ ಬೇಸಿಕ್ ಸಂಬಳ 40,000 ರೂಪಾಯಿ ಇತ್ತು. ದೂರವಾಣಿ ವೆಚ್ಚ 20,000 ರೂಪಾಯಿ. ಆಪ್ತ ಸಹಾಯಕರು, ಕೆಲಸಗಾರರು ಅವ್ರ ಸಂಬಳ 20,000 ರೂಪಾಯಿ. ಕ್ಷೇತ್ರ ಭತ್ಯೆ 60,000 ರೂಪಾಯಿ ಇತ್ತು. ಅಂಚೆ ವೆಚ್ಚ 5,000 ರೂಪಾಯಿ ಇತ್ತು. ಒಟ್ಟು ಸಂಬಳ 1,45,000 ರೂಪಾಯಿಗಳಿತ್ತು. ಆದರೆ ಈಗ ನಮ್ಮ ರಾಜ್ಯದಲ್ಲಿ ಈಗ ಶಾಸಕರು, MLCಗಳು ಅವರ ಸಂಬಳಗಳು ಎಷ್ಟು ಗೊತ್ತಾ? ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಒಂದೇ ರೀತಿಯ ಸಂಬಳವನ್ನು ಪಡಿತಾರೆ. ಶಾಸಕರು ಮತ್ತು MLCಗಳಿಗೆ ಒಂದೇ ಸಂಬಳ ಭತ್ಯೆಗಳು ಅನ್ವಯವಾಗುತ್ತೆ. ಈಗಿನ ಮಾಹಿತಿಯ ಪ್ರಕಾರ ಸುಮಾರು 2 ಲಕ್ಷಕ್ಕೂ ಹೆಚ್ಚು ತಿಂಗಳ ಸಂಬಳದ ಜೊತೆಗೆ ವಿಶೇಷ ಭತ್ಯೆಗಳನ್ನು ಪಡಿತಾರೆ ನಮ್ಮ ಶಾಸಕರು. ಅವರ ಬೇಸಿಕ್ ಸ್ಯಾಲರಿ ಎಷ್ಟು ಗೊತ್ತಾ? 80,000. ಅವ್ರಿಗೆ ಪೆನ್ಷನ್ ಎಷ್ಟು ಗೊತ್ತಾ? 75,000. ಹೆಚ್ಚುವರಿ ಪೆನ್ಷನ್ ಎಷ್ಟು ಗೊತ್ತಾ? 20,000 ರೂಪಾಯಿ. ವೈದ್ಯಕೀಯ ಭತ್ಯ ಮಾಸಿಕ 10,000 ರೂಪಾಯಿ. ಶಾಸಕರಿಗೆ ಏನೇನೆಲ್ಲ ಸವಲತ್ತು ಸಿಗುತ್ತೆ? CM, ವಿಧಾನಸಭೆ ಸ್ಪೀಕರ್, ವಿಧಾನ ಪರಿಷತ್ ಸ್ಪೀಕರ್, ವಿಪಕ್ಷ ನಾಯಕ, ಸಚಿವರು, ಶಾಸಕರು ಸಂಬಳದ ಜೊತೆಗೆ ಹಲವು ರೀತಿ ಸರ್ಕಾರಿ ಸವಲತ್ತುಗಳನ್ನು ಪಡಿತಾರೆ. ಕ್ಷೇತ್ರ ಭತ್ಯೆ, ಕಚೇರಿ ಭತ್ಯೆ, ದೂರವಾಣಿ ಭತ್ಯೆ, ಪ್ರಯಾಣ ಭತ್ಯೆ, ಆರೋಗ್ಯ ವಿಮೆ, ನಿವೃತ್ತಿ ವೇತನ ಸೇರಿದಂತೆ ಹಲವು ಸೌಲಭ್ಯಗಳು, ಇದ್ರ ಜೊತೆಗೆ ಇತರೆ ಪ್ರಮುಖ ಸೌಲಭ್ಯಗಳು ಕೂಡ ಇದೆ. ವೇತನ ಭತ್ಯೆ ಎಲ್ಲ ಸೇರಿದಂತೆ ಸುಮಾರು 2 ಲಕ್ಷ ರೂಪಾಯಿ ಸಂಬಳವನ್ನು ಪಡಿತಾರೆ ಈ MLCಗಳು, MLAಗಳು. ಇನ್ನು ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ವಸತಿ ಸೌಲಭ್ಯ. ಬೆಂಗಳೂರಿನಲ್ಲಿರುವ ಶಾಸಕರ ಭವನದಲ್ಲಿ ಶಾಸಕರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ. ಬೆಂಗಳೂರಿನಲ್ಲಿ ಸರ್ಕಾರಿ ವಸತಿ ಅಥವಾ ಮನೆ ಬಾಡಿಗೆ ಭತ್ಯವನ್ನು ಕೂಡ ಕೊಡ್ತಾರೆ. ಇನ್ನು 2ನೇದು ವೈದ್ಯಕೀಯ ಸೌಲಭ್ಯ. ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳು ಮತ್ತು ಈ ಶಾಸಕರು ಉಚಿತ ವೈದ್ಯಕೀಯ ಚಿಕಿತ್ಸೆಗೆ ಅರ್ಹರಾಗಿದ್ದಾರೆ. ಅವರಿಗೆ 5 ಲಕ್ಷ ರೂಪಾಯಿವರೆಗೆ ಆರೋಗ್ಯ ವಿಮಾ ರಕ್ಷಣೆಯನ್ನು ಸಹ ಒದಗಿಸಲಾಗಿದೆ. MLAಗಳು ಒಂದು ಬಾರಿ ಮಾತ್ರ ಶ್ರವಣ ಸಾಧನಕ್ಕಾಗಿ ಪ್ರತಿ ಕಿವಿಗೆ 1 ಲಕ್ಷ ರೂಪಾಯಿಗಳವರೆಗೆ ಖರ್ಚು ಮಾಡಬಹುದು. ದಂತ ಪಂಕ್ತಿ ಚಿಕಿತ್ಸೆಗಾಗಿ 50,000 ರೂಪಾಯಿ, ರೂಟ್ ಕೆನಾಲ್ ಚಿಕಿತ್ಸೆಗಾಗಿ 10,000 ರೂಪಾಯಿ ಮತ್ತು ವೈದ್ಯಕೀಯ ಸೌಲಭ್ಯ ಪಡಿಬಹುದು. ಅವರ ಕುಟುಂಬದ ಕೆಲ ಸದಸ್ಯರಿಗೆ, ತಂದೆ, ತಾಯಿ, ಹೆಂಡತಿ, ಮಕ್ಕಳು ಇತ್ಯಾದಿ ಇವರು ಈ ಸೌಲಭ್ಯವನ್ನು ಇವರಿಗೆ ನೀಡಲಾಗುತ್ತೆ. ಇನ್ನೂ ಇದ್ರ ಜೊತೆಗೆ ಹೇಳ್ತೀನಿ ಕೇಳಿ. ಶಾಸಕರು ತಮ್ಮ ಕ್ಷೇತ್ರ ಮತ್ತು ಬೆಂಗಳೂರು ನಡುವಿನ ಪ್ರಯಾಣದ ವೆಚ್ಚಗಳನ್ನು ಭರಿಸಲು ಪ್ರಯಾಣ ಭತ್ಯವನ್ನು ನೀಡಲಾಗುತ್ತೆ. ಅವರು ರಾಜ್ಯ ಸಾರಿಗೆ, ಬಸ್ ಮತ್ತು ರೈಲ್ವೆಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅರ್ಹರಾಗಿದ್ದಾರೆ. ಪ್ರತಿ ಕಿಲೋಮೀಟರ್ಗೆ 35 ರೂಪಾಯಿ ಅಥವಾ ಪ್ರತಿ ವಿಧಾನಸಭೆ ಹಾಜರಾತಿಗೆ 1,500 ರೂಪಾಯಿ ನೀಡಲಾಗುತ್ತೆ.
ಇನ್ನು ಇದ್ರ ಜೊತೆಗೆ ಹೇಳ್ತೀನಿ, ಶಾಸಕರು ವಿಮಾನ ಮತ್ತು ರೈಲ್ವೆ ಮೂಲಕ ಸಂಚರಿಸುವಾಗಲೂ ಅನೇಕ ಸೌಲಭ್ಯಗಳನ್ನು ಪಡಿತಾರೆ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಬಾರಿ ತಾವು ಒಬ್ಬರೇ ಅಥವಾ ತಮ್ಮ ಸಹಚರರೊಂದಿಗೆ ಪ್ರಯಾಣಿಸಬಹುದು. ಇದಕ್ಕಾಗಿ ಏಪ್ರಿಲ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 2,50,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಇವೆಲ್ಲವೂ ಒಂದು ಕಡೆ ಆದರೆ, ಇನ್ನು ಪ್ರತಿ ಶಾಸಕರಿಗೆ ಆಪ್ತ ಸಹಾಯಕ, ಚಾಲಕ ಮತ್ತು ಇತರ ಸಹಾಯಕ ಸಿಬ್ಬಂದಿಯನ್ನು ಕೂಡ ಒದಗಿಸಲಾಗಿದೆ. ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಅವರಿಗೆ ಕಚೇರಿ ಸ್ಥಳ ಮತ್ತು ಸಲಕರಣೆಗಳನ್ನು ಸಹ ಒದಗಿಸಲಾಗಿದೆ. ಇದರ ಜೊತೆಗೆ ಪಿಂಚಣಿ, ಕನಿಷ್ಠ 5 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ಶಾಸಕರು ನಿವೃತ್ತಿಯ ನಂತರ ಪಿಂಚಣಿಗೆ ಅರ್ಹರಾಗಿರ್ತಾರೆ. ಇದೆಲ್ಲ ಹೋಗ್ಲಿ, ಮಾಜಿಗಳ ಸಂಬಳ ಎಷ್ಟು ಗೊತ್ತಾ? ಮಾಜಿಗಳ ಸಂಬಳ ಕೇಳಿದ್ರು ಕೂಡ ಶಾಕ್ ಆಗ್ತೀರಾ. ನಿವೃತ್ತ MLA ಮತ್ತು MLCಗಳು ಸಂಬಳ ಮತ್ತು ಹಲವು ಸೌಲಭ್ಯಗಳನ್ನು ಪಡಿತಾರೆ. ಅವರು ಒಂದು ಅವಧಿಗೆ ಅಧಿಕಾರ ನಡೆಸಿದ್ರೆ ನಿವೃತ್ತಿ ವೇತನ 40,000ದಿಂದ 50,000 ರೂಪಾಯಿಗಳಿಗೆ ಏರಿಸಲಾಗಿದೆ. ಅವರು 5 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಅಧಿಕಾರ ನಡೆಸಿದ್ರೆ ಪ್ರತಿ ತಿಂಗಳು ಹೆಚ್ಚುವರಿಯಾಗಿ 5,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಆದರೆ ಇದು ಮಾಸಿಕ 1,00,000 ರೂಪಾಯಿಗಳನ್ನು ಮೀರುವಂತಿಲ್ಲ. ಇನ್ನು ಮಾಜಿ ಸಚಿವರಿಗೆ ಏನೇನು ಸಿಗುತ್ತೆ? ಪಿಂಚಣಿ ಸಿಗುತ್ತೆ. ಹೆಚ್ಚಿನ ರಾಜ್ಯಗಳಲ್ಲಿ ಮತ್ತು ಪ್ರಾಂತ್ಯ ಮಾಜಿ ಸಚಿವರು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸುತ್ತೆ. ಇದು ಸೇವೆಯ ಅವಧಿ ಮತ್ತು ಇತರ ಅಂಶಗಳನ್ನು ಅವಲಂಬಿಸಿ ಬದಲಾಗಬಹುದು. ಕಚೇರಿ ಸ್ಥಳ, ಕೆಲವು ರಾಜ್ಯಗಳು ಮತ್ತು ಪ್ರಾಂತ್ಯಗಳು ಮಾಜಿ ಶಾಸಕರು ಅಧಿಕಾರ ತೊರೆದ ನಂತರ ನಿರ್ದಿಷ್ಟ ಅವಧಿಗೆ ಕಚೇರಿ ಸ್ಥಳವನ್ನು ಒದಗಿಸುತ್ತೆ. ಆ ಜಾಗವನ್ನು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಅಥವಾ ತಮ್ಮ ರಾಜಕೀಯ ಕೆಲಸವನ್ನು ಮುಂದುವರಿಸಲು ಬಳಸಬಹುದು. ಇನ್ನು ಸಹಾಯಕರು, ಕೆಲವು ರಾಜ್ಯಗಳು ಮತ್ತು ಪ್ರಾಂತ್ಯಗಳು ಸೀಮಿತ ಅವಧಿಗೆ ಮಾಜಿ ಶಾಸಕರಿಗೆ ಕಾರ್ಯದರ್ಶಿಯ ಸಹಾಯವನ್ನು ಒದಗಿಸುತ್ತದೆ. ಈ ಸಹಾಯವು ಮಾಜಿ ಶಾಸಕರ ಕೆಲಸಕ್ಕೆ ಸಂಬಂಧಿಸಿದ ಆಡಳಿತಾತ್ಮಕ ಬೆಂಬಲ ಮತ್ತು ಪತ್ರ ವ್ಯವಹಾರ ಮತ್ತು ಇತರ ಕಾರ್ಯಗಳನ್ನು ಒಳಗೊಂಡಿರುತ್ತೆ. ಇದರ ಜೊತೆ ಅವರಿಗೂ ಕೂಡ ಟ್ರಾವೆಲ್ ಅಲವೆನ್ಸ್ ಸಿಗುತ್ತೆ. ಹಲವು ರಾಜ್ಯಗಳು ಮತ್ತು ಪ್ರಾಂತ್ಯಗಳು ಮಾಜಿ ಶಾಸಕರಿಗೆ ಅಧಿಕೃತ ಕೆಲಸಕ್ಕಾಗಿ ಅಥವಾ ಪಕ್ಷದ ಸಭೆಗಳಿಗೆ ಹಾಜರಾಗಲು ಪ್ರಯಾಣ ಭತ್ಯವನ್ನು ಕೂಡ ನೀಡುತ್ತೆ. ಇನ್ನು ಆರೋಗ್ಯ ವಿಮೆ, ಕೆಲವು ರಾಜ್ಯಗಳು ಮತ್ತು ಪ್ರಾಂತ್ಯಗಳು ಮಾಜಿ ಶಾಸಕರು ಮತ್ತು ಅವರ ಕುಟುಂಬಗಳಿಗೆ ಆರೋಗ್ಯ ವಿಮೆ ಮತ್ತು ಪ್ರಯೋಜನ ಕೂಡ ಒದಗಿಸುತ್ತೆ. ಭದ್ರತೆ, ಕೆಲವು ಪ್ರದೇಶಗಳಲ್ಲಿ ಬೆದರಿಕೆ ಗ್ರಹಿಕೆಗೆ ಅನುಗುಣವಾಗಿ ಮಾಜಿ ಶಾಸಕರಿಗೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುತ್ತೆ. ಶಾಸಕರ ಸಂಬಳದ ಬಗ್ಗೆ ಯಾವ ವಿಧಿ ತಿಳಿಸುತ್ತೆ ಅಂದರೆ, ಕರ್ನಾಟಕ ಸೇರಿದಂತೆ ಭಾರತದಲ್ಲಿನ ಶಾಸಕರ ವೇತನವನ್ನು ಭಾರತದ ಸಂವಿಧಾನದ 164(1) ವಿಧಿಯ ಪ್ರಕಾರ ರಾಜ್ಯ ಶಾಸಕಾಂಗವು ಕಾನೂನು ಅಥವಾ ಸುಗ್ರೀವಾಜ್ಞೆಯ ಅಂಗೀಕಾರದ ಮೂಲಕ ಹೆಚ್ಚಿಸಲಾಗುತ್ತೆ. ಮುಖ್ಯಮಂತ್ರಿ ಮತ್ತು ಇತರ ಸಚಿವರ, ಶಾಸಕರು ಸೇರಿದಂತೆ ರಾಜ್ಯ ಶಾಸಕಾಂಗವು ನಿರ್ಧರಿಸಿದಂತೆ ಸಂಬಳ ಮತ್ತು ಭತ್ಯೆಗಳನ್ನು ಪಡೆಯಲು ಅರ್ಹರಾಗಿರ್ತಾರೆ. ಶಾಸಕರ ಸಂಬಳ ಮತ್ತು ಭತ್ಯೆಗಳನ್ನು ನಿರ್ಧರಿಸಲು ರಾಜ್ಯ ಶಾಸಕಾಂಗವು ಕಾನೂನನ್ನು ಅಂಗೀಕರಿಸಬಹುದು ಮತ್ತು ಆ ನಿಟ್ಟಿನಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡಬಹುದು. ಸಚಿವರು ಮತ್ತು ಮುಖ್ಯಮಂತ್ರಿ ಸಚಿವರು ಸಾಮಾನ್ಯವಾಗಿ ಶಾಸಕರಾಗಿರುವುದರಿಂದ ಶಾಸಕರ ವೇತನ ಪ್ಲಸ್ ಸಚಿವರ ವೇತನ ಸೇರಿ ಒಟ್ಟು ಹೆಚ್ಚಾಗುತ್ತೆ. ಇತರ ಸೌಲಭ್ಯಗಳು ಕೂಡ ಸಿಗುತ್ತೆ. ಇದಿಷ್ಟೆಲ್ಲವೂ ನೋಡಿ, ಬೆಂಗಳೂರಿನಲ್ಲಿ ಪೂರ್ಣ ಫರ್ನಿಶ್ಡ್ ಅಧಿಕೃತ ನಿವಾಸ ಸಿಗುತ್ತೆ ಸಚಿವರಿಗೆ. ಸೆಕ್ಯೂರಿಟಿ ಗಾರ್ಡ್, ಸೆಕ್ಯೂರಿಟಿ ಸಿಗುತ್ತೆ. Z+ ಕ್ಯಾಟಗಿರಿ ಅಧಿಕೃತ ಕಾರುಗಳು, ಸ್ಟಾಪ್, ಉಚಿತ ವಿದ್ಯುತ್, ನೀರು, ಟೆಲಿಫೋನ್, ಹೆಚ್ಚಿನ ಮಿತಿ ಸಿಗುತ್ತೆ. ವೈದ್ಯಕೀಯ ಚಿಕಿತ್ಸೆ, ಕುಟುಂಬಕ್ಕೆ ಪ್ರಯಾಣ ಭತ್ಯೆಗಳು, ಶಾಸಕರ ಭತ್ಯೆಗಳ ಜೊತೆಗೆ ಸಚಿವರ ಭತ್ಯೆ ಎಕ್ಸ್ಟ್ರಾ. ಸ್ಪೀಕರ್, ಕೌನ್ಸಿಲ್ ಚೇರ್ಮನ್ಗಳಿಗೆ 1.25 ಲಕ್ಷ ವೇತನ, 2.5 ಲಕ್ಷ HRA ಮತ್ತು 5 ಲಕ್ಷ ಸಂಪುಟ ಭತ್ಯೆ ಸಿಗುತ್ತೆ. ಡೆಪ್ಯೂಟಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಚೇರ್ಮನ್, ಲೀಡರ್ ಆಫ್ ಅಪೋಸಿಷನ್ಗೆ 80,000 ರೂಪಾಯಿ ವೇತನ, 2.5 ಲಕ್ಷ HRA ಮತ್ತು 3 ಲಕ್ಷ ಸಂಪುಟೀಯ ಭತ್ಯೆ ಸಿಗುತ್ತೆ. ಇವೆಲ್ಲವುಗಳು ಕೂಡ ಸಿಗುತ್ತೆ. ಶಾಸಕರು, ಸಚಿವರ ವೇತನ ಹೇಗೆ ನಿಗದಿ ಆಗುತ್ತೆ ಅಂದರೆ, ವೇತನ ಪರಿಷ್ಕರಣೆ ಪ್ರಕ್ರಿಯೆಯು ಹಣದುಬ್ಬರ ಮತ್ತು ಜೀವನ ವೆಚ್ಚದಂತ ವಿವಿಧ ಅಂಶಗಳ ಆಧಾರದ ಮೇಲೆ ಪರಿಷ್ಕರಣೆಗಳನ್ನು ಶಿಫಾರಸು ಮಾಡಲು ತಜ್ಞರ ಸಮಿತಿಯನ್ನು ನೇಮಿಸಲಾಗುತ್ತೆ. ಸಂವಿಧಾನದ 164(1) ವಿಧಿಯ ನಿಬಂಧನೆಗಳ ಪ್ರಕಾರ ಶಾಸಕರ ವೇತನವನ್ನು ನಿರ್ಧರಿಸುವ ಅಧಿಕಾರವು ರಾಜ್ಯ ಶಾಸಕಾಂಗದ ಮೇಲಿರುತ್ತೆ. ಇನ್ನು ಶಾಸಕರ ವೇತನ ಪರಿಷ್ಕರಣೆ ಯಾವಾಗ ಆಗುತ್ತೆ ಅಂದರೆ, ಕರ್ನಾಟಕದಲ್ಲಿ ಶಾಸಕರ ವೇತನ ಪರಿಷ್ಕರಣೆಯನ್ನು ರಾಜ್ಯ ಸರ್ಕಾರವು ಆವರ್ತಕ ಪರಿಶೀಲನೆ ಮತ್ತು ಪರಿಷ್ಕರಣೆ ಪ್ರಕ್ರಿಯೆ ಮೂಲಕ ನಿರ್ಧರಿಸುತ್ತೆ. ಹಣದುಬ್ಬರ, ಜೀವನ ವೆಚ್ಚ ಮತ್ತು ತಜ್ಞರ ಸಮಿತಿಗಳ ಶಿಫಾರಸುಗಳಂತ ವಿವಿಧ ಅಂಶಗಳ ಆಧಾರದ ಮೇಲೆ ಸಾಮಾನ್ಯವಾಗಿ ಶಾಸಕರ ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲಾಗುತ್ತೆ. ಇದರ ಜೊತೆಗೆ ಇವೆಲ್ಲವೂ ಅವ್ರಿಗೆ ಏನು ಪಾಸಿಟಿವ್ ಆ್ಯಂಗಲ್ ಹೇಳಿದ್ವಿ. ರಾಜಕಾರಣಿಗಳ ಸಂಬಳ ಮತ್ತು ಸೌಲಭ್ಯ ಯಾವಾಗ ಕಡಿತವಾಗಬಹುದು ಅಂದರೆ, ಕರ್ನಾಟಕದಲ್ಲಿ ಶಾಸಕರ ವೇತನ ಮತ್ತು ಭತ್ಯೆಗಳನ್ನು ಭಾರತ ಸಂವಿಧಾನದ 164(1) ವಿಧಿಯಂತೆ ರಾಜ್ಯ ಶಾಸಕಾಂಗವು ಕಾನೂನು ಮತ್ತು ಸುಗ್ರೀವಾಜ್ಞೆಯ ಅಂಗೀಕಾರದ ಮೂಲಕ ಕಡಿಮೆ ಮಾಡಬಹುದು. ಈ ಹಿಂದೆಯೂ ಕೂಡ ಕರ್ನಾಟಕದಲ್ಲಿ ಶಾಸಕರ ವೇತನ ಕಡಿತಗೊಳಿತ ನಿರ್ದೇಶನಗಳಿವೆ. ಉದಾಹರಣೆಗೆ 2020ರಲ್ಲಿ COVID-19 ಸಾಂಕ್ರಾಮಿಕ ರೋಗದಿಂದ ಉಂಟಾದ ಆರ್ಥಿಕ ಒತ್ತಡವನ್ನು ಉಲ್ಲೇಖಿಸಿ ರಾಜ್ಯ ಸರ್ಕಾರವು 1 ವರ್ಷದ ಅವಧಿಗೆ ಶಾಸಕರು, ಸಚಿವರು ಮತ್ತು ಮುಖ್ಯಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳಲ್ಲಿ 30% ಕಡಿತವನ್ನು ಘೋಷಿಸಿತ್ತು.
ಇಷ್ಟೆಲ್ಲ ಪಡೆದ್ರು ಕೂಡ ನಮಗೆ ಫ್ರೀ ಟಿಕೆಟ್ ಬೇಕು ಅಂತ ಬೊಬ್ಬೆ ಹೊಡೆದ್ರಲ್ಲ, ಈಗ ರಾಜ್ಯದ ಜನ ತೀರ್ಮಾನ ಮಾಡಬೇಕು. ರಾಜ್ಯದ ಜನರಿಗೆ ಒಂದು ಅಂಕಿಅಂಶವನ್ನು ನಾನಂತೂ ಕೊಟ್ಟಿದ್ದೀನಿ, ಇಷ್ಟು ಇವ್ರಿಗೆ ಸಂಬಳ ಬರುತ್ತೆ, ಇಷ್ಟು DA ಬರುತ್ತೆ, ಇಷ್ಟೆಲ್ಲ ಯೋಜನೆಗಳು ಅವ್ರಿಗೆ ಸಿಗುತ್ತೆ. ಈಗ ನೀವು ಡಿಸೈಡ್ ಮಾಡಬೇಕು, ಅವರು ಸಾಹುಕಾರಗಳ ಅಥವಾ ಬಡವರ. ಅವರು ಬಡವರ ಜೊತೆ ಕೂತ್ಕೊಂಡು ಮ್ಯಾಚ್ ನೋಡಲ್ಲ ಅಂತೆ, ಆದರೆ VIP ಟಿಕೆಟ್ಗಳು ಬೇಕಂತೆ. ಈಗ ಜನರೇ ನಿರ್ಧರಿಸಬೇಕು. ನಿರ್ಧರಿಸಿ ಯಾವ ಕ್ರಮ ಜನರು ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ.